ಓಂ ಸಂಪತ್ತೇರಿತಿ ಚೇಮಿನಿಹಿ ತಥಾ ಹಿ ದರ್ಶಯತಿ ಓಂ. 31ನೇ ಸೂತ್ರ, 1ನೇ ಅಧ್ಯಾಯದ 2ನೇ ಪಾದದ್ದು. ಅದರ ತತ್ವಪ್ರಕಾಶಿಕ ಇವತ್ತು ನೋಡ್ತಾ ಇದ್ದೀವಿ. ಸೂಕ್ತ ಮತ್ತು ವಿದ್ಯಾ ಇದನ್ನೆಲ್ಲ ಅಗ್ನಿಪರವಾದ ಸೂಕ್ತ, ಅಗ್ನಿಪರವಾದ ವಿದ್ಯಾ ಇದನ್ನೆಲ್ಲ ಹೊಂದಿಸುವುದು ಹೇಗೆ ಅಂತ ಆಕ್ಷೇಪ ಪೂರ್ವಪಕ್ಷದವ್ರದ್ದು. ಪರಮಾತ್ಮನೇ ಸಕಲ ಶಬ್ದಗಳಿಂದಲೂ ವಾಚ್ಯನಾಗಿಬಿಟ್ರೆ ಎಲ್ಲವೂ ಪರಮಾತ್ಮ ಸೂಕ್ತ ಅಂತಾನೆ ಆಯಿತು. ಅಗ್ನಿ ಸೂಕ್ತ ಇತ್ಯಾದಿ ಹೊಂದಿಸುವುದು ಹೇಗೆ ಅಂತ ಅವ್ರ ಪ್ರಶ್ನೆ. ಅದಕ್ಕೆ ನಾವು ಮೊದಲಿಂದ ಉತ್ತರ ಕೊಡ್ತಾ ಬಂದಿದ್ದೀವಿ. ಅನ್ಯಥಾ ಉಪಪತ್ತಿ, ಅಗ್ನಿಯಾದಿಗಳು ವಾಚ್ಯ ಆಗಬೇಕು, ಸೂಕ್ತಾದಿ ನಿಯಮವನ್ನು ಹೊಂದಿಸಬೇಕಾದ್ರೆ ಅಂತ ನಿಮ್ಮನ ಪ್ರಶ್ನೆ. ಅಗ್ನಿಯಾದಿಗಳನ್ನ ವಾಚ್ಯ ಅಂತ ಒಪ್ಪದೆ ಹೋದ್ರೂ ಅದಕ್ಕೊಂದು ಉಪಪತ್ತಿ ಇದೆ, ಬೇರೆ ಒಂದು ಸಮರ್ಥನೆ ಇದೆ ಅನ್ನೋದನ್ನ ಇನ್ನೊಂದು ರೀತಿಯಿಂದ ತೋರಿಸುವ ಸೂತ್ರ ಈಗ ವೇದವ್ಯಾಸರು ಮಾಡಿದ್ದು. ಆ ಸೂತ್ರವನ್ನು ನಮಗೆ ತೋರಿಸಿ ವ್ಯಾಖ್ಯಾನ ಮಾಡ್ತಿದ್ದಾರೆ ಆಚಾರ್ಯರು. ಅಗ್ನಿ ಸೂಕ್ತ ಮೊದಲಾದ ಕಡೆ ಪರಬ್ರಹ್ಮನೇ ಪ್ರತಿಪಾದ್ಯ ಹೌದು. ಆದರೂ ಅಗ್ನಿಯಾದಿ ಸೂಕ್ತಗಳ ಮೂಲಕ ಅಗ್ನಿಯಾದಿಗಳಲ್ಲಿ ನಾವು ಭಗವಂತನನ್ನ ಉಪಾಸಿಸಿದರೆ ಆವಾಗ ಅಗ್ನಿಯಾದಿಗಳನ್ನೇ ಹೊಂದ್ತಾನೆ ಅಂತ ಒಂದು ಈ ಅಭಿಪ್ರಾಯದಿಂದ ಅಗ್ನಿ ಸೂಕ್ತ, ವರುಣ ಸೂಕ್ತ ಇತ್ಯಾದಿ ನಿಯಮಗಳು ಹೊಂದುತ್ತವೆ. ಇದು ಅಗ್ನಿಗೆ ವಾಚ್ಯತ್ವವನ್ನು ಒಪ್ಪದೆ ಹೋದ್ರೂ ಕೂಡ, ಅನ್ಯಥಾ ಅಗ್ನಿಗೆ ಮುಖ್ಯ ವಾಚ್ಯತ್ವವನ್ನು ಒಪ್ಪದೆ ಹೋದ್ರೂ ಕೂಡ ಸೂಕ್ತ ನಿಯಮ ಅನ್ನೋದು ಉಪಪನ್ನವಾಗಿದೆ ಅಂತ ತೋರಿಸಿಕೊಟ್ಟಾಗಾಯ್ತು. ಆದ್ರಿಂದ ನ ತದನ್ಯಥಾನುಪಪತ್ಯ ಅನ್ಯೇಷಾಂ ವಾಚ್ಯತ್ವಂ ಮಂತವ್ಯ. ಅಗ್ನಿ ಸೂಕ್ತ ನಿಯಮ, ವರುಣ ಸೂಕ್ತ ನಿಯಮ ಇತ್ಯಾದಿಗಳನ್ನು ಹೊಂದಿಸಬೇಕೆಂಬ ದೃಷ್ಟಿಯಿಂದ ಅದಕ್ಕೆ ಬೇರೆ ಮಾರ್ಗ ಇಲ್ಲ, ಅಗ್ನಿಗೆ ವಾಚ್ಯತ್ವವನ್ನೇ ಒಪ್ಪಬೇಕು ಅಂತ ನೀವು ಹೇಳಬಾರದು. ಇತಿ ನ ಮಂತವ್ಯಂ. ಹೀಗೆ ಜೈಮಿನಿ ಆಚಾರ್ಯರು ಹೇಳ್ತಾರೆ ಅಂತ ಅಭಿಪ್ರಾಯ. ಜೈಮಿನಿ ಮತವನ್ನ ಮತ್ತೊಮ್ಮೆ ಯಾಕೆ ಹೇಳ್ತಾ ಇದ್ದೀರಿ ಅಂತ ಇಲ್ಲೊಂದು ಪ್ರಶ್ನೆ. ಈಗಾಗಲೇ ಒಂದ್ಸರಿ ಜೈಮಿನಿ ಮತವನ್ನು ಒಂದು ಸೂತ್ರದಲ್ಲಿ ಹೇಳಾಗಿದೆ, ಹಿಂದಿನ ಸೂತ್ರದಲ್ಲಿ. ಆದ್ರಿಂದ ಸಾಕ್ಷಾತ್ ಕವಿರೋಧಂ ಜೈಮಿನಿ ಅಂತ ಒಂದ್ಸರಿ ಅವನ ಮತವನ್ನು ಹೇಳಿದ್ದಾದ ಮೇಲೆ ಈಗ ಮತ್ತೊಂದು ಬಾರಿ ಯಾಕೆ ಹೇಳ್ತಾ ಇದ್ದೀರಿ ಅಂತ ಕೆಲವು ಸ್ಥೂಲ ಪ್ರಶ್ನೆ ಯಾರಿಗಾದ್ರೂ ಬರಬಹುದು. ಆ ಪ್ರಶ್ನವನ್ನು ಪರಿಹಾರ ಮಾಡಲಿಕ್ಕೆ ಇಲ್ಲಿ ಬೇರೆ ಒಂದು ದೃಷ್ಟಿಕೋನವನ್ನು ಹೇಳ್ತಿದ್ದಾರೆ. ವಸ್ತುತಃ ಇದು ಮಂದಾಶಂಕ. ಯಾಕೆ ಮಂದಾಶಂಕ ಅಂದ್ರೆ ಭಾವಬೋಧ ಟಿಪ್ಪಣಿಯಲ್ಲಿ ಅದು ಬಂದಿದೆ, ಅದನ್ನು ಗಮನಿಸ್ಬೇಕು. ಸಂಪತ್ತೇಹೆ ಅಂತ ಅಲ್ಲಿ ಹಿಂದೆ ಸಾಕ್ಷಾತ್ತಾಗಿ ವಾಚ್ಯ ಅಂತ ಬಂದಿದೆ, ಭಗವಂತ ಸಾಕ್ಷಾತ್ತಾಗಿ ವಾಚ್ಯ ಅಂತ. ಇಲ್ಲಿ ಅಜ್ಞಾನಿ ಸೂಕ್ತಗಳಿಂದ ಭಗವಂತನನ್ನು ಆರಾಧಿಸಿದವರು ಅಗ್ನಿ ಲೋಕದಲ್ಲಿರುವ ಅಗ್ನಿಯನ್ನು ಪಡೀತಾರೆ ಅಂತ ಬಂದಿರೋದ್ರಿಂದ, ಸಂಪತ್ತಿ ಅಂತ ಸೂತ್ರದಲ್ಲೇ ಬಂದಿರುವುದರಿಂದ ಸಂಪತ್ತೇಹೇ ಇತಿ ಶಬ್ದಾರ್ಥ ಜ್ಞಾನವತಾಂ ಉಕ್ತ ಶಂಕಾ ಅನುದಯಾತ್. ಸಂಪತ್ತೇಹೇ ಅಂದ್ರೆ ಪ್ರಾಪ್ತೇಹೇ ಅಂತ ಅರ್ಥ. ಅದರ ಅರ್ಥ ಯಾರಿಗೆ ಗೊತ್ತಿದೆ ಅಂಥವರಿಗೆ ಈ ಒಂದು ಶಂಕ ಬರೋದೇ ಇಲ್ಲ. ಅದನ್ನು ತಿಳಿಯದೇ ಇದ್ದವರಿಗೆ ಅಥವಾ ಅದನ್ನು ಗಮನಿಸದೇ ಇದ್ದವರಿಗೆ ಈ ಥರದ ಪ್ರಶ್ನೆ ಬರ್ತದೆ. ಅದಕ್ಕಾಗಿ ಇಲ್ಲಿ ಇದನ್ನು ಮಂದಾಶಂಕ ಅಂತ ಹೇಳಿದರು. ಇಲ್ಲಿ ಮಂದಾಶಂಕ ಸಾಮಾನ್ಯವಾದ ಸ್ಥೂಲ ಪ್ರಶ್ನೆ ಆದ್ರೂ, ಅಜ್ಞಾನಿಗಳಿಗೆ ಬರುವ ಪ್ರಶ್ನೆ ಆದರೂ ಅದನ್ನು ಪರಿಹಾರ ಮಾಡಬೇಕಾದದ್ದು ನಮ್ಮ ಕರ್ತವ್ಯ. ಮಂದಾಶಂಕ ನಿವೃತ್ತರ್ಥಂ ಲೌಕಿಕ ವ್ಯವಹಾರೇ ಸಾಕ್ಷಾತ್ ಬ್ರಹ್ಮ ವಾಚಕತ್ವೇಪಿ. ಸಾಕ್ಷಾತ್ ಬ್ರಹ್ಮನಿಗೆ ವಾಚಕ ಈ ಎಲ್ಲ ವಾಕ್ಯಗಳು ಕೂಡ. ಆದರೂ ಲೌಕಿಕ ವ್ಯವಹಾರೇ ಶಬ್ದಾನಾಂ ಅವಿರೋಧಂ. ಲೌಕಿಕ ವ್ಯವಹಾರ ಅಂತ ಅನ್ನೋದನ್ನ ಆ ಶಬ್ದಾನಾಂ ಅಂತ ಅನ್ನೋದಕ್ಕೆ ಮುಂದೆ ಹೊಂದಿಸ್ಬೇಕು. ಬ್ರಹ್ಮನೇ ಸಕಲ ಶಬ್ದ ವಾಚ್ಯನಾದರೂ ಲೌಕಿಕ ವ್ಯವಹಾರೇ ಶಬ್ದಾನಾಂ ಅವಿರೋಧಂ. ಈ ಎಲ್ಲ ವಾಕ್ಯಗಳಿಗೆ ಲೌಕಿಕ ವ್ಯವಹಾರದಲ್ಲಿ ವಿರೋಧ ಏನೂ ಇಲ್ಲ. ಹೀಗೆ ಜೈಮಿನಿ ಆಚಾರ್ಯರು ಹೇಳುವಂತಹ ಜೈಮಿನಿ ಆಚಾರ್ಯರು ಸೂಕ್ತ ವ್ಯವಸ್ಥೆ, ಸೂಕ್ತಾದಿ ವ್ಯವಹಾರಸ್ಯ, ಸೂಕ್ತ ವ್ಯವಸ್ಥಾ, ವಿದ್ಯಾ ವ್ಯವಸ್ಥಾ ಇದಕ್ಕೆಲ್ಲ ಅಗ್ನಿಯಾದಿ ಪ್ರಾಪ್ತ್ಯ ಅನ್ಯಥಾ ಉಪಪತ್ತಿಂ ವರ್ಣಯತಿ. ಸಾಧಕನಾದವನು ಅಗ್ನಿಯನ್ನು ಪಡೆಯುತ್ತಾನೆ ಅನ್ನುವ ಮೂಲಕ ಅನ್ಯಥಾ ಉಪಪತ್ತಿ, ಅಗ್ನಿಗೆ ವಾಚ್ಯತ್ವವನ್ನು ಒಪ್ಪದೆ ಹೋದರೂ ಅದು ಉಪಪನ್ನವಾಗಿದೆ. ಯಾಕೆಂದ್ರೆ ಅಗ್ನಿಯಾದಿ ಪ್ರಾಪ್ತ್ಯ.
ಅಜ್ಞಾದಿ ಪ್ರಾಪ್ತಿಯ ಉಪಪತ್ತಿಂ ವರ್ಣಯತಿ. ಅಜ್ಞಾದಿ ಪ್ರಾಪ್ತಿಯ ಅನ್ಯಥಾ ಅಂತ ಅಲ್ಲಿಗೆ ಅನ್ವಯ ಅಲ್ಲ, ಗಮನಿಸಬೇಕು. ಹೀಗೆ ಅಗ್ನಿಗೆ ಅಗ್ನಿ ವರುಣ ಮೊದಲಾದವುಗಳಿಗೆ ಅಗ್ನಿ ವರ್ಣ ಮೊದಲಾದ ಶುದ್ಧ ವಾಚ್ಯತ್ವ ಇಲ್ಲದೆ ಹೋದ್ರೂ ಅದು ಆ ಸಾಧಕ ಅಗ್ನಿಯನ್ನು ಪಡಿತಾನೆ ಅಂತ ಇರುವ ಮೂಲಕ ಉಪಪನ್ನವಾಗಿದೆ. ಆದ್ರಿಂದ ಭಗವಂತನೇ ಮುಖ್ಯವಾಗಿ ಸರ್ವಶುದ್ಧ ವಾಚ್ಯ ಅಂತ ಹೀಗದರ ಅಭಿಪ್ರಾಯ. ಈ ಅಗ್ನಿಯಾದಿಗಳಲ್ಲಿ ಭಗವಂತನನ್ನು ಆರಾಧನೆ ಮಾಡುವವನು ಏನಿರ್ತಾನಲ್ಲ, ಆತ ಅಗ್ನಿಯನ್ನು ಹೊಂದುತ್ತಾನೆ ಅಂತನ್ನುವುದು ಎಲ್ಲಿಂದ ತಿಳಿದು ಬರ್ತದೆ? ಕುತಃ, ಯಾವ ಪ್ರಮಾಣದಿಂದ ಆ ಥರ ತಿಳಿದು ಬರ್ತದೆ ಅಂತ ಹೀಗೊಂದು ಪ್ರಶ್ನೆ. ಕುತಃ ಇತ್ಯತಃ ಸೂತ್ರ ಸೂಚಿತಾಂ ಶ್ರುತಿ ಮುದಾಹರತೆ. ಈ ಒಂದು ಪ್ರಶ್ನೆ ಬಂದರೆ ಅದಕ್ಕೆ ಸೂತ್ರದಲ್ಲೇ ಸೂಚಿತವಾದ ಒಂದು ವೇದ ವಾಕ್ಯ ಇದೆ, ತಮ್ ಯಥಾ ಯಥಾ ಉಪಾಸತೆ ತದೇವ ಭವತಿ ಅಂತ. ಅದರ ಪ್ರಕಾರ ಒಂದಲ್ಲೊಂದು ವೇದವಾಕ್ಯ ಇದೆ, ಆ ಭಗವಂತನನ್ನು ಯಾವ ರೀತಿಯಾಗಿ ಉಪಾಸಿಸ್ತಾರೋ ತದೇವ ಭವತಿ, ಅದೇ ಸ್ವರೂಪವನ್ನೇ ಅದೇ ಪಡಿತಾನೆ ಅಂತ ಹೀಗಿದೆ. ಅದಕ್ಕೆ ತದೇವ ಭವತಿ ಅಂದ್ರೆ ಯತ್ ಪ್ರಕಾರೇಣ ಉಪಾಸ್ತೆ ತತ್ಪ್ರಕಾರೇಣ ಭವತಿ. ತತ್ವ ಪ್ರದೀಪದಲ್ಲಿ ತದೇವ ಭವತಿ ಅಂತಿದೆ. ಅಂದ್ರೆ ತತ್ ಏವ ಅಂದ್ರೆ ಅದೇ ಅಂತ ಅರ್ಥ ಅಲ್ಲ, ತಥೈವ ಅಂತ ಅದರ ಅರ್ಥ. ಯತ್ ಪ್ರಕಾರೇಣ ಉಪಾಸ್ತೆ, ಯಾವ ರೀತಿಯಿಂದ ಸಾಧಕ ಉಪಾಸನೆ ಮಾಡ್ತಾನೋ ಅದೇ ಸ್ವರೂಪವನ್ನ ಪಡಿತಾನೆ ಅಂತ ಹಾಗರ್ಥ. ತತ್ ಪ್ರಕಾರೇಣ ಅದೇ ರೀತಿಯಿಂದ ಸಾಧಕನು ಕೂಡ ಆಗ್ತಾನೆ ಅಂತ ತ್ರಿವಿಕ್ರಮ ಪಂಡಿತರ ಮಾತಿನಲ್ಲಿದೆ. ತದೇವ ಭವತಿ ಅಂದ್ರೆ ತದೇವ ಪ್ರಾಪ್ನುವಂತಿ ಅಂತ ಹೀಗೆ ಅದಕ್ಕೆ ಅರ್ಥ. ಇದಕ್ಕೆ ರಾಘವೇಂದ್ರ ಸ್ವಾಮಿ ಟಿಪ್ಪಣಿಯಲ್ಲಿದ್ದದನ್ನ ಗಮನಿಸಬೇಕು. ಭವತಿ ಅಂತಿದೆಯಲ್ಲ, ಭವತಿ ಅಂದ್ರೆ ಪ್ರಾಪ್ನುವಂತಿ ಅಂತ ಅರ್ಥ. ಭವತಿ ಅಂತ ಏಕವಚನದಲ್ಲಿದೆ ಅಲ್ಲಿ, ಅದು ಉಪನಿಷತ್ತಿನ ಮಾತು. ಅದಕ್ಕೆ ಏಕವಚನದಲ್ಲಿ ಇದ್ದದ್ದಕ್ಕೆ ನಾವು ಬಹುವಚನದ ಅರ್ಥವನ್ನ ತಿಳ್ಕೊಳ್ಬೇಕು. ಅದು ಯಾಕೆ ಏಕವಚನದಲ್ಲಿ ಶ್ರುತಿಯಲ್ಲಿ ಅಂದ್ರೆ ಅದೆಲ್ಲ ಛಾಂದಸ ಅಂತ ರಾಘವೇಂದ್ರ ಸ್ವಾಮಿಗಳು ಅಭಿಪ್ರಾಯ ಪಟ್ಟಿದ್ದಾರೆ. ಭೂ ಪ್ರಾಪ್ತವಂತ ಧಾತು, ಭೂ ಸತ್ತಾಯಾಮತ ಧಾತು ಅಲ್ಲಿ ನಾವು ಇಟ್ಕೊಂಡೇ ಇಲ್ಲ. ಭೂ ಪ್ರಾಪ್ತವನ್ನೋ ಧಾತು ಇದೆ, ಅದು ಚುರಾದಿಗಣದಲ್ಲಿದೆ. ಆದರೆ ಕೆಲವು ಚುರಾದಿಗಣದಲ್ಲಿರುವ ಧಾತು ಚೋರಯತಿ ಇತ್ಯಾದಿಗಳು ಯಾವಾಗಲೂ ಒಂದೇ ರೀತಿ ನಡೀತವೆ. ಇದು ಸ್ವಲ್ಪ ಭಿನ್ನವಾಗಿ ವರ್ತಿಸ್ತದೆ ಈ ಧಾತು. ಭಾವಯತಿ ಭವತಿ ಅಂತ ಎರಡೂ ಥರ ರೂಪ ಕಾಣ್ತದೆ. ಆದ್ರಿಂದ ಪರಸ್ಮೈ ಪದಂ ಏಕವಚನಂ ಚ ಛಾಂದಸಂ. ಪ್ರಾಯ ಭೂಪ್ರಾಪ್ತವನು ಧಾತು ಪರಸ್ಮೈ ಪದದಲ್ಲಿ ಆತ್ಮನೇ ಪದದಲ್ಲಿ ಕಾಣಿಸ್ತದೆ ಈಗ. ಆದರೆ ಪರಸ್ಮೈ ಪದ ಬಂದಿದೆಯಲ್ಲ ಇಲ್ಲಿ ಶ್ರುತಿಯಲ್ಲಿ ಪ್ರಯೋಗ ಮಾಡಿದಾರಲ್ಲ, ಈ ಥರ ಪ್ರಯೋಗ ಮಾಡಿರುವುದು ಇದು ಛಾಂದಸ. ಅಂದ್ರೆ ವೇದವಾಕ್ಯದಲ್ಲಿ ಈ ಥರ ಲೌಕಿಕ ವ್ಯಾಕರಣದ ನಿಯಮಗಳನ್ನು ಮೀರಿ ಪ್ರಯೋಗ ಮಾಡ್ತಿರ್ತಾರೆ ಅಂತ ಅಭಿಪ್ರಾಯ. ಅಗ್ನಿಯಲ್ಲಿ ಭಗವಂತನನ್ನು ಉಪಾಸನೆ ಮಾಡುವುದು, ವರುಣನಲ್ಲಿ ಉಪಾಸನೆ ಮಾಡುವುದು ಅಂದ್ರೆ ಅಗ್ನಿ ಅಂತರ್ಗತ ಭಾರತೀಯ ರಮಣ ಮುಖ್ಯ ಪ್ರಾಣ ಅಂತರ್ಗತ ಲಕ್ಷ್ಮೀನಾರಾಯಣ ಅಂತ ಹೀಗೆ ಉಪಾಸನೆ ಮಾಡೋದು ಅಂತ ಅರ್ಥ. ಭಾರತೀಯ ರಮಣ ಅಂತ ಅನ್ನೋದು ಎಲ್ಲಾ ಕಡೆ ಇದ್ದಿದ್ದೆ, ಅದನ್ನು ನಮಗೆ ತಪ್ಪಿಸ್ಲಿಕ್ಕೆ ಬರೋದಿಲ್ಲ. ಅಗ್ನಿ ಅಂತ ಅನ್ನೋದು ಆಯಾ ನಿರ್ದಿಷ್ಟವಾದ ಪ್ರತೀಕ, ಹೀಗರ್ಥ. ಮತ್ತೆ ನಾವು ಯಾವ್ಯಾವ ಪ್ರತೀಕದಲ್ಲಿ ಉಪಾಸನೆ ಮಾಡಬೇಕು ಭಗವಂತನನ್ನ ಅನ್ನೋದನ್ನ ಆ ಗುರುವಾದವನು ಆ ಕಾಲದಲ್ಲಿ ನಿರ್ದಿಷ್ಟವಾಗಿ ನಮಗೆ ತೋರಿಸ್ತಾನೆ. ಮುಂದೊಂದು ಕಾಲದಲ್ಲಿ ಅಲ್ಲಿಯವರೆಗೆ ನಮಗೆ ತೋಚಿದಂತೆ ಶಾಸ್ತ್ರಕ್ಕೆ ವಿರುದ್ಧ ಆಗದೇ ಇರುವಂತೆ ಉಪಾಸನೆ ಮಾಡ್ತಾ ಇರಬೇಕು. ಅಗ್ನಿಯಲ್ಲಿ ಅಗ್ನಿಯಂತರ್ಗತ ಭಾರತೀಯ ಮುಖ್ಯ ಪ್ರಾಣಾಂತರ್ಗತ ಪರಶುರಾಮ ಅಂತ, ಚಂದ್ರನಲ್ಲಿ ಹಂಸ, ಧನ್ವಂತರಿ, ಹಯಗ್ರೀವ ಮೊದಲಾದನ್ನ, ಸೂರ್ಯನಲ್ಲಿ ಗಾಯತ್ರಿಯನ್ನ, ಹೀಗೆಲ್ಲ ಉಪಾಸನೆ ಮಾಡ್ತಾ ಇರಬೇಕು ಅಲ್ಲಿವರೆಗೆ ಅಂತ ಅರ್ಥ. ಮುಂದೆ ತತ್ವಪ್ರಕಾಶಿಕಾದಲ್ಲಿ ಅತ್ರ ವ್ಯವಹಾರಸ್ಯ ಉಪಚರಿತತ್ವಾಂಗೀಕಾರೇ ಪ್ರಾಗುಕ್ತೈವ ಅನುಪಪತ್ತಿ ಅಂತಿದೆ. ಇದನ್ನ ಭಾವಬೋಧ ಟಿಪ್ಪಣಿಗನುಸಾರವಾಗಿ ನೋಡೋಣ. ಅದೇ 879ನೇ ಪುಟದಲ್ಲಿ ಭಾವಬೋಧ ಟಿಪ್ಪಣಿಯಲ್ಲಿ ಅದು ಕಾಣಿಸ್ತದೆ. ಈ ಹಿಂದೆ ಸಾಕ್ಷಾತ್ ಪವಿರೋಧಂ ಜೈಮಿನಿಹಿ ಅಂತ ಸೂತ್ರ ಬಂತು.
ಅಲ್ಲಿ ನೀವೇನ್ ಮಾಡಿದ್ರಿ ಅದನ್ನ ಒಂದ್ಸರಿ ಈಗ ಪ್ರಶ್ನೆ ಮಾಡ್ತಿದ್ದಾರೆ ಇಲ್ಲಿ. ಇಲ್ಲಿ ಒಂದು ಸಂಗತಿ ನಾವು ಗಮನಿಸಬೇಕು. ಪ್ರಶ್ನೆ ನೋಡೋದಕ್ಕಿಂತ ಮುಂಚೆ ಈ ಪ್ರಶ್ನವನ್ನ ಪೂರ್ವ ಪಕ್ಷದವ್ರು ಮಾಡ್ತಾ ಇಲ್ಲ. ಇದನ್ನ ಶಿಷ್ಯರಾದವರು ಅಥವಾ ಯಾರೋ ಮಧ್ಯಸ್ಥರು ಈ ಪ್ರಶ್ನೆ ಮಾಡ್ತಿದ್ದಾರೆ. ಸಾಕ್ಷಾತ್ ಅವಿರೋಧಂ ಜೈಮಿನಿ ಅನ್ನೋ ಸೂತ್ರದಲ್ಲಿ ಈ ಲೌಕಿಕ ವ್ಯವಹಾರವನ್ನ ನೀವು ಹೇಗೆ ಹೊಂದಿಸಿದ್ರಿ ಅದನ್ನ ಒಂದ್ಸರಿ ನೆನಪು ಮಾಡ್ಕೊಳ್ಳಿ. ಲೌಕಿಕ ವ್ಯವಹಾರಸ್ಯ ಉಪಚರಿತತ್ವ ಅಂಗೀಕೃತ್ಯ, ಭಗವಂತನೇ ಅಜ್ಞಾದಿ ಸಕಲ ಶಬ್ದಗಳಿಂದಲೂ ಮುಖ್ಯವಾಚ್ಯ. ಲೌಕಿಕ ವ್ಯವಹಾರ ಅಂತ ಅನ್ನೋದು ಉಪಚರಿತ ಅಂದ್ರೆ ಗೌಣ. ಅದು ಹೇಗೆ ಸಿಂಹ ಅನ್ನೋದು ವನದಲ್ಲಿರುವ ಸಿಂಹನೇ ಮುಖ್ಯವಾಗಿ ಹೇಳ್ತದೆ. ಸಿಂಹ ಪುರುಷ ಅಂತ ಹೇಳಿದ್ರೆ ಅದು ಹೇಗೆ ಗೌಣವೋ ಆ ಥರ ಅಂತ ನೀವು ಅದರ ಹಿಂದೆ ತೋರಿಸಿದಿರಿ. ಉಪಚರಿತತ್ವ ಅಂಗೀಕೃತ್ಯ ಅಜ್ಞಾದಿ ಶಬ್ದಾನಾಂ ಪರಮಾತ್ಮವಾಚಕತ್ವ ಸಮರ್ಥಿತಂ. ಅಜ್ಞಾದಿ ಶಬ್ದಗಳು ಮುಖ್ಯವಾಗಿ ಪರಮಾತ್ಮನಿಗೆ ವಾಚಕ ಅಂತ ಸಮರ್ಥನೆ ಮಾಡಿದ್ದೀರಿ. ಅದನ್ನ ನೆನಪು ಮಾಡ್ಕೊಳ್ಳಿ. ತಥಾ ಸೂತ್ರ ವ್ಯವಹಾರಸ್ಯ ಉಪಚರಿತತ್ವ ಅಂಗೀಕೃತ್ಯ ಅಗ್ನಿಸೂಕ್ತ, ಅಗ್ನಿವಿದ್ಯಾ ಮೊದಲಾದ ವ್ಯವಹಾರ ಅಂತೂ ಈ ಜಗತ್ತಿನಲ್ಲಿದೆ. ಅದನ್ನು ಹೇಗೆ ಹೊಂದಿಸಬೇಕು ಅಂತ ಆ ಪೂರ್ವ ಪಕ್ಷದವರು ಒಂದೇನೋ ಹೇಳಿದ್ರು, ನೀವು ಮತ್ತೊಂದೇನೋ ಹೇಳಿದ್ರಿ. ಪೂರ್ವ ಪಕ್ಷದವರು ಅಗ್ನಿಗೆ ವಾಚ್ಯತ್ವವನ್ನು ಒಪ್ಪಬೇಕು, ಅಗ್ನಿಗೆ ಮುಖ್ಯ ವಾಚ್ಯತ್ವವನ್ನು ಒಪ್ಪಬೇಕು ಅಂತಂದಿದ್ರು. ನೀವು ಅಗ್ನಿಗೆ ಮುಖ್ಯ ವಾಚ್ಯತ್ವವನ್ನು ಒಪ್ಪಬಾರದು, ಅಗ್ನಿ ಗೌಣವಾಗಿ ವಾಚ್ಯ ಅಂತ ನೀವಂದ್ರಿ. ಆದರೆ ಆ ಸೂತ್ರ ವ್ಯವಹಾರವನ್ನೇ ಔಪಚಾರಿಕ ಅಂತ ಹೇಳಿಬಿಡ್ಬೋದಲ್ಲ, ಅದು ಮುಖ್ಯ ಅಲ್ವೇ ಅಲ್ಲ. ಇದೆಲ್ಲವೂ ಅಗ್ನಿ ಸೂಕ್ತ ಅಂತನ್ನೋದು, ಅಗ್ನಿ ಸೂಕ್ತ ವರುಣ ಸೂಕ್ತ ಅನ್ನೋದು ಔಪಚಾರಿಕ. ಇದೆಲ್ಲವೂ ಪರಮಾತ್ಮ ಸೂಕ್ತ, ವಿಷ್ಣು ಸೂಕ್ತ ಅನ್ನುವುದೇ ಮುಖ್ಯ. ಹೀಗೆ ಸೂತ್ರ ವ್ಯವಹಾರಸ್ಯಾಪಿ ಉಪಚರಿತತ್ವ ಅಂಗೀಕೃತ್ಯ ಸೂತ್ರಾಣಂ ವಿಷ್ಣುಪರತ್ವಂ ವ್ಯವಸ್ಥಾಪ್ಯತಾಂ. ಇಲ್ಲಿ ಸೂತ್ರಾಣಂ ಅಂತಿದೆಯಲ್ಲ, ಪ್ರಾಯ ಸೂಕ್ತಾನಾಮತ್ ಏನಾದರೂ ಆಗಿರ್ಬೇಕೇನೋ ಅಂತ ನನಗೊಂದು ಸಂಶಯ ಇದೆ. ಸೂಕ್ತಾನಾಂ ವಿಷ್ಣುಪರತ್ವಂ ವ್ಯವಸ್ಥಾಪ್ಯತಾಂ, ಎಲ್ಲಾ ಸೂಕ್ತಗಳು ಕೂಡ ವಿಷ್ಣುಪರ ಅಂತಾನೆ ನೀವು ಸಮರ್ಥನೆ ಮಾಡಿಬಿಡಿ. ಕಿಮರ್ಥಂ ಏತೈಹಿ ಸೂತ್ರೈಹಿ, ಇವೆಲ್ಲ ಸೂತ್ರಗಳು ಯಾಕೆ ನಿಮಗೆ? ಈ ಸಂಪತ್ತಿಯ ರೀತಿ ಜೈಮಿನಿ, ಅಭಿವ್ಯಕ್ತಿಯ ರೀತಿ ಆಶ್ಮರಥ್ಯ, ಅನುಸ್ಮೃತಿ ಬಾದರಿ ಅಂತ ಈ ಸೂತ್ರಗಳಿಂದ ಉಪಯೋಗ ಏನು? ಕಿಮೇತೈಹಿ ಸೂತ್ರೈಹಿ ಸೂಕ್ತಾದಿ ವ್ಯವಹಾರಸ್ಯ ಮುಖ್ಯತ್ವ ಸಮರ್ಥನೇನ, ಈ ಸೂತ್ರಗಳ ಮೂಲಕ ನೀವು ಮಾಡ್ಲಿಕ್ಕೆ ಹೊರಟಿದ್ದೇನು? ಅಗ್ನಿ ಸೂಕ್ತ, ವರುಣ ಸೂಕ್ತ ಇತ್ಯಾದಿಗಳು ಮುಖ್ಯ ವ್ಯವಹಾರ, ಅದನ್ನು ಹೇಗೆ ಹೊಂದಿಸುವುದು ಅಂತ ತಲೆ ಕೆಡಿಸ್ಕೊಂಡು ಈ 3 ಸೂತ್ರಗಳನ್ನ ಬರೆದ್ರಿ ನೀವು. ವೇದವ್ಯಾಸರ ಮೇಲೆ ಪ್ರಶ್ನೆ, ಯಾಕೆ ಆ ಸೂತ್ರಗಳ ಅಗತ್ಯ ಆದರೂ ಏನಿದೆ ಅಂತ ಹೀಗೊಂದು ಪ್ರಶ್ನೆ. ಭಾವಬೋಧ ಟಿಪ್ಪಣಿಯಲ್ಲಿ ತಥಾ ಸೂಕ್ತ ವ್ಯವಹಾರಸ್ಯಾಪಿ ಉಪಚರಿತತ್ವ ಅಂಗೀಕೃತ್ಯ ಅಗ್ನಿ ಸೂಕ್ತ, ವರುಣ ಸೂಕ್ತ, ಏನು ಸೂಕ್ತ ಎಲ್ಲ ಬರಲಿ, ಆ ಸೂಕ್ತ ವ್ಯವಹಾರವು ಕೂಡ ಉಪಚರಿತ ಗೌಣ ಅಂತ ಅಭಿಪ್ರಾಯ ಇಟ್ಕೊಂಡು ಸೂಕ್ತಾನಾಂ ವಿಷ್ಣುಪರತ್ವ ವ್ಯವಸ್ಥಾಪಿತ, ಎರಡೂ ಕಡೆ ಸೂಕ್ತ ಅಂತ ಆದ್ರೆ ಅರ್ಥ ಚೆನ್ನಾಗಿರ್ತದೆ. ಎಲ್ಲಾ ಸೂಕ್ತಗಳು ವಿಷ್ಣುಪರ ಅಂತಲೇ ವ್ಯವಸ್ಥೆ ಮಾಡಿಬಿಡಿ. ಈ 2-3 ಸೂತ್ರಗಳನ್ನು ಹೇಳಿದ್ದಾದ್ರೂ ಯಾಕೆ ವೇದವ್ಯಾಸರು ಅಂತ ಪ್ರಶ್ನೆ. ಹೀಗೆ ಯಾಕೆ ಈ ಸೂತ್ರಗಳನ್ನು ರಚನೆ ಮಾಡಿದಿರಿ ಅಂತ ಇದು ಪೂರ್ವ ಪಕ್ಷದವ್ರ ಪ್ರಶ್ನೆ ಅಲ್ಲ, ನಡುವಿನವರು ಅಥವಾ ಶಿಷ್ಯರು ಯಾರೋ ಪ್ರಶ್ನೆ ಮಾಡಿರೋರು. ಅದಕ್ಕೆ ಜಯತೀರ್ಥ ಹೇಳ್ತಾರೆ, ಪ್ರಾಗುಕ್ತೈವ ಅನುಪಪತ್ತಿ. ಹಿಂದೆ ಆ ಪೂರ್ವ ಪಕ್ಷದವರು ಒಂದು ಪ್ರಶ್ನೆ ಮಾಡಿದ್ರು, ಆ ಪ್ರಶ್ನೆ ಮತ್ತೆ ನಮಗೆ ಬಂದ್ಬಿಡ್ತದೆ, ಆಕ್ಷೇಪ ನಮ್ಮ ತಲೆ ಮೇಲೆ ಬರ್ತದೆ. ಅದಕ್ಕಾಗಿ ಆಕ್ಷೇಪವನ್ನು ತಪ್ಪಿಸ್ಕೊಳ್ಳಿಕ್ಕೋಸ್ಕರ ನಾವು ಈ ಸೂಕ್ತ ವ್ಯವಹಾರವನ್ನು ಔಪಚಾರಿಕ ಅಂತ ಹೇಳುವ ಸಾಹಸ ಮಾಡಲಿಲ್ಲ. ಸೂಕ್ತ ವ್ಯವಹಾರ ಅನ್ನೋದು ಔಪಚಾರಿಕ ಅಲ್ಲ, ಅದು ಯುಕ್ತವೇ ಅಂತ ನಮ್ಮ ಅಭಿಪ್ರಾಯ. ಅದೆಲ್ಲಿದೆ ಅಂದ್ರೆ ಅಭಿವ್ಯಕ್ತೇ ಆಶ್ಮರಥ್ಯ ಅಂತ ಸೂತ್ರ ಇದೆ. ಆ ಸೂತ್ರದಲ್ಲಿ 875ನೇ ಪುಟದಲ್ಲಿ ತತ್ವಪ್ರಕಾಶಿಕಾದಲ್ಲಿ ಒಂದು ಪೂರ್ವ ಪಕ್ಷದಲ್ಲಿ ಆ ಪ್ರಶ್ನೆ ಬಂದಿದೆ. ಅದನ್ನ ಇಲ್ಲಿ ತಗೋತಾ ಇದ್ದಾರೆ. ಈಗ ತತ್ವಪ್ರಕಾಶಿಕಾದಲ್ಲಿ ಇನ್ನೊಂದ್ಸರಿ ಗಮನಿಸಿ, ಹಿಂದೆ ಅಭಿವ್ಯಕ್ತಿ ರಾಶ್ಮರಥ್ಯ ಅನ್ನೋ ಸೂತ್ರದಲ್ಲಿ ಲೌಕಿಕ ಪ್ರಸಿದ್ಧಿಯನ್ನ ಅಜ್ಞಾನ ಮೂಲಕ ಅಂತ ನೀವು ತಳ್ಳಿ ಹಾಕಿದಿರಿ, ನೀವು ಸಿದ್ಧಾಂತದವರು. ಆದ್ರೆ ವೈದಿಕ ಪ್ರಸಿದ್ಧಿಯನ್ನ ಅಜ್ಞಾನ ಮೂಲಕ ಅಂತ ಹೇಗೆ ತಳ್ಳಿ ಹಾಕ್ತೀರಿ? ವೈದಿಕ ಅಜ್ಞಾನಿ ಸೂಕ್ತ ಮತ್ತು ಅಜ್ಞಾನಿ ವಿದ್ಯೆ ಇದನ್ನೆಲ್ಲ ಹೇಗೆ ತಳ್ಳಿ ಹಾಕ್ತೀರಿ? ಅಲ್ಲೇನು ಅಜ್ಞಾನ ಮೂಲಕ ಅಂತ ಹೇಳಲಿಕ್ಕೆ ಬರೋದಿಲ್ಲ. ಲೋಕದ ಜನ ಅಜ್ಞಾನ ಮೂಲಕವಾಗಿ ಏನೇನು ಕಲ್ಪನೆ ಮಾಡ್ತಾರೆ ಅಂತ ಹೇಳ್ಬೋದು, ಇಲ್ಲಿ ಹೇಗೆ ಕಲ್ಪನೆ ಮಾಡ್ತೀರಿ? ತತ್ರ ಅಜ್ಞಾನಾದಿ ಮೂಲಕತ್ವ ಕಲ್ಪನಾ ಅಯೋಗೇನ,
ಅದು ಗ್ರಂಥ ಅಪೌರುಷೇಯವಾದ ಗ್ರಂಥ, ಅದಕ್ಕೆ ಅಜ್ಞಾನ ಯಾರೋ ವ್ಯವಹಾರ ಮಾಡಿದ್ದಾರೆ ಅಂತ ಹೇಳಿ ಬರೋದೇ ಇಲ್ಲ ಅಂತ ಅಲ್ಲಿ ಬಂದಿದೆ. ಅದಾದ್ಮೇಲೆ ನಾಪಿ ವ್ಯವಹಾರಾರ್ಥತ್ವೇನ ಅನ್ಯಥಾ ಉಪಪತ್ತಿ ಅನಾದಿತ್ವ. ಅಲ್ಲಿ ಮತ್ತೊಂದು ಪ್ರಶ್ನೆ, ಅಗ್ನಿ ಸೂಕ್ತ ಮತ್ತು ವರುಣ ಸೂಕ್ತ ಅಂತ ಸುಮ್ಮನೆ ವ್ಯವಹಾರ ಮಾಡಿದ್ದಾರೆ, ಗೌಣವಾಗಿ ವ್ಯವಹಾರ ಮಾಡಿದ್ದಾರೆ ಯಾರೋ ಒಬ್ರು. ಆದ್ರಿಂದ ಆ ಥರ ಇರೋದ್ರಿಂದ ಅನ್ಯಥಾನುಪತ್ತಿ, ಅಗ್ನಿಗೆ ವಾಚ್ಯತ್ವ ಇಲ್ಲದೆ ಹೋದ್ರೂ ಕೂಡ ಅದು ಉಪಪನ್ನವಾಗಿದೆ ಅಂತ ಪ್ರಶ್ನೆ ಬಂದ್ರೆ ಆ ಪ್ರಶ್ನೆಗೆ ಉತ್ತರ ಹೇಳ್ತಾರೆ ಅದು ಸರಿಯಲ್ಲ. ಯಾಕೆಂದ್ರೆ ಅನಾದಿತ್ವ ಪೂರ್ವ ಪಕ್ಷದವ್ರು ಕೊಡೋ ಉತ್ತರ ಅದು. ಅದನ್ನ ಯಾರೋ ಒಬ್ರು ಈಗಿನ ಕಾಲದ ಜನರು, ಯಾರೋ ಒಬ್ರು ಅಧ್ಯಾಪಕರು ಶಿಷ್ಯರು ಇದು ಅಗ್ನಿ ಸೂಕ್ತ ವರುಣ ಸೂಕ್ತ ಅಂತ ವ್ಯವಹರಿಸಿರುವುದಲ್ಲ. ಇದನ್ನು ನೀವು ಗಮನಿಸಬೇಕು. ಅನಾದಿ ಕಾಲದಿಂದಲೂ ಆ ವ್ಯವಸ್ಥೆ ಇದೆ. ಇದು ಯಾರೋ ಈಗಿನವ್ರು ಮಾಡಿದ್ರೆ ಅದು ನೀವು ಗೌಣ ಅಂತ ಹೇಳ್ಬೋದಿತ್ತು. ಗೌಣ ಅಂತ ಹೇಳಿ ಅದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ದೆ ನೀವು ಸುಮ್ಮನೆ ಇರಬಹುದಿತ್ತು. ಆದರೆ ಅದು ಅನಾದಿ ಕಾಲದಿಂದ ಬಂದಿದೆಯಲ್ಲ. ಆದ್ರಿಂದ ಅಗ್ನಿ ಸೂಕ್ತ, ವರುಣ ಸೂಕ್ತ, ಅಧಮಲಕ್ಷ್ಮಣ ಸೂಕ್ತ ಅಂತ ಇತ್ಯಾದಿಗಳು ಇದು ವ್ಯವಹಾರಕ್ಕಾಗಿರುವುದು, ಅದರಿಂದ ಔಪಚಾರಿಕ ಗೌಣ ಅಂತ ಹೇಳಬಾರದು, ಅನಾದಿ ಕಾಲದಿಂದ ಬಂದಿರೋದ್ರಿಂದ ಅಂತ ಹಿಂದೆ ಅಭಿವ್ಯಕ್ತಿ ರಾಷ್ಟ್ರವೃತ್ತಿ ಸೂತ್ರಗಳಲ್ಲಿ ಪೂರ್ವಪಕ್ಷ ಮಾಡಿದ್ದಾರೆ. ಅದಾದ್ಮೇಲೆ ಅದಕ್ಕೆ ಉತ್ತರ ಕೊಟ್ಟಿದ್ದಾರೆ ಅಭಿವ್ಯಕ್ತಿ ಸೂತ್ರದಿಂದ, ಅದು ವಿಷಯ ಬೇರೆ. ಆದ್ರಿಂದ ಪೂರ್ವ ಪಕ್ಷದವರನ್ನ ನಾವು ಎದುರಿಸುವಾಗ ಔಪಚಾರಿಕ ಅಂತ ಹೇಳಲಿಲ್ಲ. ಈ ಸೂಕ್ತಾದಿ ಕುರಿತು, ಅಗ್ನಿ ಸೂಕ್ತ ವರುಣ ಸೂಕ್ತ ಇತ್ಯಾದಿಗಳ ಕುರಿತು ಆ ಸೂಕ್ತಗಳು ಯಾಕೆ ಅಗ್ನಿ ಸೂಕ್ತ ಅಂತ ಕರ್ಕೊಂಡಿವೆ, ಯಾಕೆ ವರುಣ ಸೂಕ್ತ ಅಂತ ಕರ್ಕೊಂಡಿವೆ ಅಂತ ಪ್ರಶ್ನೆ ಬಂದಾಗ ಅದನ್ನ ನಾವು ಔಪಚಾರಿಕ ಅಂತ ಹೇಳಲಿಲ್ಲ. ಹೇಳ್ಬಿಟ್ಟಿದ್ರೆ ಅವ್ರು ಅನಾದಿ ಆಗಿದ್ದಲ್ಲಿ ಹಾಗೆ ಹೇಗೆ ಹೇಳ್ತೀರಿ ನೀವು? ಅನಾದಿ ಕಾಲದಿಂದ ಒಂದು ವ್ಯವಸ್ಥೆಯನ್ನು ಔಪಚಾರಿಕ ಅಂತ ಹೇಗೆ ಹೇಳ್ತೀರಿ ಅಂತ ಅವ್ರು ನಮ್ಮನ್ನ ಮತ್ತೆ ಆಕ್ಷೇಪಿಸ್ತಾ ಇದ್ರು. ಆದ್ರಿಂದ ನಾವು ಹೇಳಲಿಲ್ಲ ಆ ಥರ ಹೇಳ್ದೇನೆ ಬೇರೆ ಒಂದು ವ್ಯವಸ್ಥೆಯನ್ನ ಮಾಡ್ತಾ ಬಂದಿದ್ದೀವಿ. ಆ ವ್ಯವಸ್ಥೆಯನ್ನು ಒಪ್ಕೊಂಡಿದ್ದೀವಿ. ಇದು ಅಗ್ನಿ ಸೂಕ್ತ ವರುಣ ಸೂಕ್ತ ಅಂತ ಅನ್ನೋದನ್ನು ನಾವು ಒಪ್ಕೊಂಡಿದ್ದೇವೆ ಅಂತ ಅಭಿಪ್ರಾಯ. ಅದಕ್ಕೆ ಭಾವಬೋಧ ಟಿಪ್ಪಣಿಯಲ್ಲಿಯೇ ಅತ್ರ ಸೂಕ್ತಾದಿ ವಿಷಯ ಇತ್ಯರ್ಥ ಅಂತಿದೆ. ಅತ್ರ ಅಂದ್ರೆ ಈ ಸೂಕ್ತ ಮತ್ತು ವಿದ್ಯೆ ಈ ಎರಡು ವಿಷಯಗಳಲ್ಲಿ ಇದರ್ಥ. ಪ್ರಾಗುಕ್ತ ಇರುವ ಅನುಪಪತ್ತಿ ಅಂದ್ರೆ ನಾಪಿ ವ್ಯವಹಾರಾರ್ಥತ್ವೇನ ಅನ್ಯಥಾ ಉಪಪತ್ತಿ ಅನಾದಿತ್ವ. ಅದಕ್ಕೆ ಬೇಕಾದ್ರೆ ಇನ್ವರ್ಟೆಡ್ ಕಾಮ ಹಾಕೊಳ್ರಿ. ಅದು 1ನೇ ಅಧ್ಯಾಯ 2ನೇ ಪಾದ 29ನೇ ಅಭಿವ್ಯಕ್ತಿ ಚಾಶ್ಮರತ್ಯ ಅನ್ನೋ ಸೂತ್ರದಲ್ಲಿ ಟೀಕಾದಲ್ಲಿ ಬಂದಿದೆ. ಪೂರ್ವ ಪಕ್ಷದವರು ಆ ಪ್ರಶ್ನೆ ಮಾಡಿದ ಭಾಗದಲ್ಲಿ ಅದು ಬಂದಿದೆ. ಆದ್ರಿಂದ ಆ ಥರದ ಸಮಸ್ಯೆಯನ್ನ, ಆ ಥರದ ಆಕ್ಷೇಪವನ್ನು ಅವ್ರು ಹೇಳ್ತಿದ್ರು ನಮಗೆ ಪೂರ್ವ ಪಕ್ಷದವರು. ಆದ್ರಿಂದ ಆ ಪೂರ್ವ ಪಕ್ಷದವ್ರನ್ನ ಎದುರಿಸಕ್ಕೆ ನಾವು ಈ ಮಾರ್ಗವನ್ನು ಹಿಡಿಯಲಿಲ್ಲ ಅಂತ ಅಭಿಪ್ರಾಯ. ಒಂದು ಬೇರೆ ಟಿಪ್ಪಣಿಯಲ್ಲಿ, ತೆರಗುಂಡಿ ಆಚಾರ್ಯರ ಟಿಪ್ಪಣಿಯಲ್ಲಿ ಇದು ಎಲ್ಲಿ ಹೇಳಿದ್ದೀವಿ ಹಿಂದೆ ಅಂತ ಪ್ರಶ್ನೆ ಬಂದ್ರೆ ಅದಕ್ಕೆ ಶಬ್ದಾದಿಭ್ಯ ಎಂಬ ಸೂತ್ರದ ಅರ್ಥ ಮಾಡುವಾಗ ಹೇಳಿದ್ದೀವಿ ಅಂತ ಹೇಳಿದ್ದಾರೆ. ಆ ಪುಸ್ತಕದ ತೆರಗುಂಡಿ ಗೋಪಾಲಕೃಷ್ಣಾಚಾರ್ಯ ಪುಸ್ತಕದಲ್ಲಿ 248ನೇ ಪುಟದಲ್ಲಿ ಈ ವಿಷಯವನ್ನು ಶಬ್ದಾದಿಭ್ಯ ಎಂಬ ಸೂತ್ರದ ಅರ್ಥ ಹೇಳುವಾಗ ಹೇಳಿದೆ ಅಂತ ಬಂದಿದೆ. ಅದು 238ನೇ ಪುಟ. ಪುಸ್ತಕ ಸರಿಯಾಗಿ ಗಮನಿಸಬೇಕು. ತೆರಗುಂಡಿ ಆಚಾರ್ಯ ಪುಸ್ತಕದಲ್ಲಿ 238ನೇ ಪುಟ ಶಬ್ದಾದಿಭ್ಯ ಅನ್ನೋ ಸೂತ್ರ ಅಲ್ಲಿ ಬಂದಿರೋದು. ಅಲ್ಲಿ ನ ಅವಿದ್ಯಮಾನಂ ಬ್ರುವತೆ ವೇದಾಧ್ಯಾತುಂ ನ ವೈದಿಕ ಅಂತ 3ನೇ ಪ್ಯಾರಾಗ್ರಾಫ್ ಇದೆ ಆ ಪುಸ್ತಕದಲ್ಲಿ. ಅಲ್ಲಿ ಬಂದಿರೋದನ್ನ ಇವರು ನೆನಪು ಮಾಡ್ಕೋತಿದ್ದಾರೆ. ಅದಕ್ಕೆ ಒಂದು ಹಿನ್ನೆಲೆನೂ ಕೊಟ್ಟಿದ್ದಾರೆ ತಮ್ಮ ಕನ್ನಡ ಅನುವಾದದಲ್ಲಿ. ಇಲ್ಲಿ ವೈದಿಕ ವ್ಯವಹಾರವೂ ಕೂಡ ಔಪಚಾರಿಕ ಅಂತ ಅಂಗೀಕರಿಸಿದರೆ ಹಿಂದೆ ಹೇಳಿದ ಅನುಪಪತ್ತಿಯೇ ಬರುತ್ತದೆ ಅಂತ ಮಾಡಿದ್ದಾರೆ. ಇಲ್ಲಿ ಅಂದ್ರೆ ಎಲ್ಲಿ ಅಂತ ಗೊತ್ತಾಗೋದಿಲ್ಲ. ಯಾಕಂದ್ರೆ ನೀವು ಟಿಪ್ಪಣಿಗಳನ್ನು ನೋಡ್ತಾ ಹೋದ್ರೆ ಇಲ್ಲಿ ಅಂದ್ರೆ ವಿಷ್ಣುವಿನಲ್ಲಿ ಅಂತ ಬರೆದಿದ್ದಾರೆ ವಾದಿರಾಜ ಸ್ವಾಮಿಗಳು, ಇಲ್ಲಿ ಅಂದ್ರೆ ಸೂಕ್ತ ವಿಷಯದಲ್ಲಿ ಅಂತ ಉಳಿದವರೆಲ್ಲ ಬರೆದಿದ್ದಾರೆ. ನಾನು ಆ ವಿಷ್ಣುವಿನಲ್ಲಿ ಅನ್ನೋದಕ್ಕಿಂತ ಹೊರತಾಗಿ ಭಾವಬೋಧ ಟಿಪ್ಪಣಿಗನುಸಾರವಾಗಿ ಸೂಕ್ತ ವಿದ್ಯಾ ಈ ವಿಷಯದಲ್ಲಿ ಅಂತ ಅರ್ಥನೇ ಗಟ್ಟಿಯಾಗಿ ಇಟ್ಕೊಂಡಿದ್ದಾನೆ. ಅದು ಹೇಗೆ ಅಂದ್ರೆ ಲೌಕಿಕ ವ್ಯವಹಾರದಲ್ಲಿ ಅಜ್ಞಾದಿ ಪದಗಳು ಮುಖ್ಯವಾಗಿ ಪರಮಾತ್ಮನನ್ನೇ ಪ್ರತಿಪಾದನೆ ಮಾಡ್ತಿದ್ರು. ಗೌಣವಾಗಿ ಅಜ್ಞಾದಿಗಳನ್ನು ಪ್ರತಿಪಾದಿಸುವಂತೆ ಇದು ನೋಡಿ ಆ ವಾಕ್ಯಗಳಲ್ಲಿ ಏನು ಸಮಸ್ಯೆ ಆಗ್ತದೆ ಅಂದ್ರೆ ಅಜ್ಞಾದಿಗಳು ಮುಖ್ಯವಾಗಿ ಪರಮಾತ್ಮನನ್ನೇ ಪ್ರತಿಪಾದಿಸ್ತಾ ಇದ್ರು. ಲೌಕಿಕ ವ್ಯವಹಾರದಲ್ಲಿ ಗೌಣವಾಗಿ ಅಜ್ಞಾದಿಗಳನ್ನು ಅಂತ ಅದು ಮುಂದೆ ಅನ್ವಯ ಇಟ್ಕೋಬೇಕು. ಸಂಸ್ಕೃತದಲ್ಲಿ ಅದು ಸ್ವಲ್ಪ ದೂರಾನ್ವಯ, ಅದು ಅಲಂಕಾರ ನಡೀತದೆ. ಕನ್ನಡದಲ್ಲಿ ನೀವು ಲೌಕಿಕ ವ್ಯವಹಾರದಲ್ಲಿ ಅಜ್ಞಾದಿ ಪದಗಳು ಮುಖ್ಯವಾಗಿ ಭಗವಂತರನ್ನೇ ಪ್ರತಿಪಾದನೆ ಮಾಡ್ತವೆ ಅಂತ ಲೌಕಿಕ ವ್ಯವಹಾರದಲ್ಲಿ ಅನ್ನೋದನ್ನ ಅಜ್ಞಾದಿ ಪದಗಳು ಅಂತ ಅಲ್ಲಿ ಹೊಂದಿಸಿದ್ರೆ ಸ್ವಲ್ಪ ಕಷ್ಟ ಆಗ್ತದೆ. ಇಲ್ಲಿ ಹಾಗೆ ವೈದಿಕ ವ್ಯವಹಾರದಲ್ಲೂ ಆಗಲಿ ಅಂತ ಪ್ರಶ್ನೆ ಮಾಡಿದಾರಲ್ಲ, ಇದು ರಾಘವೇಂದ್ರ ಸ್ವಾಮಿಗಳದ್ದು ಅಲ್ಲ, ಆ ಕಡೆ ವಾದಿರಾಜರದ್ದು ಅಲ್ಲ, ಭಾವಬೋಧದ್ದು ಅಲ್ಲ. ಅದು ಅವ್ರು ಎಲ್ಲಿಂದ ಹೇಳಿದಾರೆ ಅಂತ ಗೊತ್ತಾಗೋದಿಲ್ಲ.
ಆದ್ರಿಂದ ಅದು ಸಮಾಧಾನ ಕೊಡೋದಿಲ್ಲ ನಮಗೆ. ಅಂದ್ರೆ ಶ್ರುತಿಯು ಉಪಾಸನಾರ್ಥವಾಗಿ ಅಸತ್ಯವನ್ನು ಹೇಳೋದಿಲ್ಲ, ಅದರಿಂದ ಅದಕ್ಕಾಗಿ ಅಂತ ಹೇಳಿಕ್ ಬರೋದಿಲ್ಲ. ಹಿಂದೆ ಇದನ್ನ ಶಬ್ದಾದಿಭ್ಯ ಅನ್ನೋ ಸೂತ್ರದಲ್ಲಿ ಹೇಳಿದ್ದೀವಿ ಅಂತ ಹೇಳಿದ್ದಾರೆ. ಶಬ್ದಾದಿಭ್ಯ ಅನ್ನೋ ಸೂತ್ರದಲ್ಲಿ ಬಂದಿರುವುದೇನು? ವಾಚ್ಯಂ ಉಪಾಸನಾರ್ಥತ್ವಾದೇವ ಯೋಷಿತಮಗ್ನಿಂ ಧ್ಯಾಯೀತ ಇತ್ಯಾದಾವಿವ ಅಸತ್ವಂ ಅಂತ ಬಂದಿದೆ. ಅಲ್ಲಿ ಉಪಾಸನೆಗೋಸ್ಕರ ಹೇಳಿರೋದು ಅದೇನು ವಾಸ್ತವಿಕವಾಗಿ ದೊಡ್ಡ ವಿಷಯ ಅಲ್ಲ, ಅದನ್ನು ಬಹಳ ಗಂಭೀರವಾಗಿ ಪರಿಗಣಿಸಬೇಕಾಗಿಲ್ಲ ಅಂತ ಪ್ರಶ್ನೆ ಮಾಡಿದ್ರೆ, ಉಪಾಸನೆಗೋಸ್ಕರ ಅಸತ್ಯವನ್ನು ಹೇಳೋದಿಲ್ಲ ನಾವು. ಅವಿದ್ಯಮಾನಂ ಭ್ರುವತೆ, ವೇದಗಳಾಗಲಿ ವೇದಾನುಸಾರಿಯಾದ ಶಾಸ್ತ್ರಗಳಾಗಲಿ ಅವಿದ್ಯಮಾನವಾದನ್ನು ಹೇಳೋದಿಲ್ಲ ಅಂತ ಬಂದಿದೆ ಅಂತ ಅದನ್ನ ತತ್ವಪ್ರಕಾಶಿಕಾದಲ್ಲಿ ಬಂದದ್ದನ್ನು ಇಲ್ಲಿ ತೆರಗುಂಡಿಯಾಚಾರ್ಯ ನೆನಪು ಮಾಡ್ಕೊಂಡಿದ್ದಾರೆ. ಆದರೆ ಅದು ಅಲ್ಲಿಗೂ ಇಲ್ಲಿಗೂ ಯಾವ ಹೊಂದಾಣಿಕೆಯೂ ಇಲ್ಲ, ಅದು ಸರಿಯಲ್ಲ. ಅದು ಯಾಕೆ ಅಂದ್ರೆ ಟೀಕಾ ಸ್ವಲ್ಪ ಸರಿಯಾಗಿ ಗಮನಿಸಿದರೆ ಗೊತ್ತಾಗ್ತದೆ. ಟೀಕಾದಲ್ಲಿ ಏನಿದೆ, ಉಪಚರಿತತ್ವ ಅಂತಿದೆ. ಅಲ್ಲಿ ಬಂದಿರೋದು ಹಿಂದಿನ ಶಬ್ದಾದಿಭ್ಯ ಅಂತ ಪ್ರತಿಷ್ಠಾನ ನೀತಿ ಚೇನ್ನ ಅಲ್ಲಿ ಬಂದಿರೋದು ಉಪಚರಿತತ್ವದ ಬಗ್ಗೆ ಬಂದಿರಲಿಲ್ಲ, ಉಪಾಸನೆ ಬಗ್ಗೆ ಬಂದಿದೆ. ನಚವಾಚ್ಯಂ ಉಪಾಸನಾರ್ಥತ್ವಾದೇವ ಅಸತ್ವಂ, ಉಪಾಸನೆಗಾಗಿ ಇರೋದು ಅದು ವಾಸ್ತವಿಕವಾಗಿ ಸತ್ಯ ಅಲ್ಲ. ಸ್ತ್ರೀಯನ್ನ ಬೆಂಕಿ ಅಂತ ಉಪಾಸನೆ ಮಾಡಿದರೆ ಅದು ವಾಸ್ತವಿಕವಾಗಿ ಅಸತ್ಯವೇ, ಆದರೂ ಅಲ್ಲಿ ಉಪಾಸನೆ ಮಾಡ್ತೇವೆ. ಹಾಗೆ ಭಗವಂತನನ್ನು ಕೂಡ ಯಾವುದಾದ್ರೂ ಶಬ್ದದಿಂದ ಉಪಾಸಿಸ್ತಾ ಇರ್ತೇವೆ, ಅದೇನು ಸತ್ಯ ಅಲ್ಲ ಅಂತ ಅಲ್ಲಿ ಬಂದಿರೋದು. ಔಪಚಾರಿಕ ಅಂತ ಅಲ್ಲಿ ಬರಲೇ ಇಲ್ಲ, ಅದು ಅಷ್ಟು ಸರಿಯಲ್ಲ. ಆದ್ರಿಂದ ಅದು ಬೇಡ ಅಂತ ನಾನು ಅದನ್ನ ಬಿಟ್ಟಿದ್ದೇನೆ. ಶಬ್ದಾದಿಭ್ಯ ಅನ್ನೋ ಸೂತ್ರದಲ್ಲಿ ಬಂದದ್ದಲ್ಲ ಅದು. ಈ ಅಭಿವ್ಯಕ್ತಿ ರಾಶ್ಮರತ್ಯ ಅನ್ನೋ ಸೂತ್ರದಲ್ಲಿ ಅನಾದಿತ್ವಾತ್ ಅಂತ ಹೀಗೆ ಬಂದಿದೆ. ಉಪಚರಿತತ್ವ ಅಂತ ಈಗಿನ ಟೀಕಾದಲ್ಲಿದೆ, ನಾವು ಈಗ ನೋಡ್ತಾ ಇರೋ ಟೀಕಾದಲ್ಲಿ ಉಪಚರಿತತ್ವ ಅಂತ ಬಂದಿದೆ. ಆ ಉಪಚರಿತತ್ವ ಅಂತ ಅನ್ನೋದು ಬಂದಿರೋದು ಅಭಿವ್ಯಕ್ತಿ ಅನ್ನೋ ಸೂತ್ರದಲ್ಲಿ ಬಂದಿದೆ. ಅದಕ್ಕಾಗಿ ತೆರಗುಂಡಿ ಗೋಪಾಲಕೃಷ್ಣಾಚಾರ್ಯ ಅನುವಾದನ ಬಿಟ್ಟಿದ್ದೇನೆ. ಮತ್ತೆ ರಾಘವೇಂದ್ರ ಸ್ವಾಮಿಗಳ ಟಿಪ್ಪಣಿ ಮತ್ತು ವಾದಿರಾಜ ಸ್ವಾಮಿ ಟಿಪ್ಪಣಿಯನ್ನು ಕೂಡ ನನಗೆ ಅದು ಅರ್ಥ ಆಗಲಿಲ್ಲ ಅಂತ ಅದನ್ನು ಬಿಟ್ಟಿದ್ದೇನೆ. ಹೆಚ್ಚು ಸ್ಪಷ್ಟವಾಗಿರೋದು ರಘುತ್ತಮ ಸ್ವಾಮಿಗಳ ಟಿಪ್ಪಣಿ, ಅದನ್ನು ಅನುಸರಿಸಿ ಇದನ್ನೆಲ್ಲ ವ್ಯಾಖ್ಯಾನಿಸಿದೆ. ಅಲ್ಲಿಗೆ ಇವತ್ತಿನ ಈ ಭಾಗ ಸಮಾಪ್ತ ಆಗಿದೆ.